ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪೈದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಪವಾಡ ಪುರುಷ ದೊಡ್ಡಿಗಳ ಆರಾಧ್ಯ ದೈವ ಶ್ರೀ ಮುದಿ ಜ್ಞಾನೇಶ್ವರನ ಸನ್ನಿಧಿಯ ರಾಯನಕೇರಿ ದೊಡ್ಡಿಗೆ ಸ್ವಾತಂತ್ರ್ಯ ಬಂದು 70 ವಸಂತಗಳು ಕಳೆದರೂ ಬೆಳಕಿನ ದರ್ಶನವಾಗಿರಲಿಲ್ಲ. ದೊಡ್ಡಿ ಜನಗಳು ಮಾಜಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಅವರ ಎದುರು ತಮ್ಮ ನೋವಿನ ಅಳಲನ್ನು ತೋಡಿಕೊಂಡಾಗ ತಕ್ಷಣವೇ ಸ್ಪಂದಿಸಿದ ಮಾನಪ್ಪ ಡಿ ವಜ್ಜಲ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ 24 ಗಂಟೆ ಒಳಗಡೆ ವಿದ್ಯುತ್ ಕಂಬಗಳ ವ್ಯವಸ್ಥೆ ಮಾಡಿ ಕತ್ತಲೆಯ ಕೂಪವಾಗಿದ್ದ ದೊಡ್ಡಿಗಡ ಜನರಿಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಹಳ್ಳಿಗೆ ದೊರೆತ ಬೆಳಕಿನ ಯೋಜನೆ. ಪೈದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಪವಾಡ ಪುರುಷ ದೊಡ್ಡಿಗಳ ಆರಾಧ್ಯ ದೈವ ಶ್ರೀ ಮುದಿ ಜ್ಞಾನೇಶ್ವರನ ಸನ್ನಿಧಿಯ ರಾಯನಕೇರಿ ದೊಡ್ಡಿಗೆ ಸ್ವಾತಂತ್ರ್ಯ ಬಂದು 70 ವಸಂತಗಳು ಕಳೆದರೂ ಬೆಳಕಿನ ದರ್ಶನವೇ ಆಗಿರಲಿಲ್ಲ. ಆದ್ದರಿಂದ ದೊಡ್ಡಿ ಜನಗಳು ತಮ್ಮ ನೋವಿನ ಅಳಲನ್ನ ಮಾಜಿ ಶಾಸಕರು ಮತ್ತು ಹಟ್ಟಿ ಚಿನ್ನದ ಕಂಪನಿಯ ಅಧ್ಯಕ್ಷರಾದ ಮಾನಪ್ಪ ಡಿ ವಜ್ಜಲ್ ಅವರ ಬಳಿ ತೋಡಿಕೊಂಡಾಗ ತಕ್ಷಣವೇ ಸ್ಪಂದಿಸಿದ ಮಾನಪ್ಪ ಡಿ ವಜ್ಜಲ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಕೇವಲ 24 ಗಂಟೆ ಒಳಗಡೆ ವಿದ್ಯುತ್ ಕಂಬಗಳ ವ್ಯವಸ್ಥೆ ಮಾಡಿ ಕತ್ತಲೆಯ ಕೂಪವಾಗಿದ್ದ ದೊಡ್ಡಿಗಳ ಜನರಿಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ ಕತ್ತಲೆಯ ಗ್ರಾಮಕ್ಕೆ ಬೆಳಕಿನ ಭರವಸೆ ನೀಡಿದ ಭಾಗ್ಯ ವಿಧಾತ ಅಭಿವೃದ್ಧಿ ಪರ ಚಿಂತಕ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಡಾ ಮಾನಪ್ಪ ಡಿ ವಜ್ಜಲ್ ಅವರು ಅಧಿಕೃತವಾಗಿ ವಿದ್ಯುತ್ ಗುಂಡಿ ಒತ್ತುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಶ್ರೀ ಶಿವಬಸಪ್ಪ ಹೆಸರೂರು ಹಾಗೂ ಪಕ್ಷದ ಮುಖಂಡರಾದ ಗಿರಿ ಮಲ್ಲನಗೌಡ ಪಾಟೀಲ್ ಕರಡ್ಕಲ್, ಗೋವಿಂದ ನಾಯಕರು, ಹುಲ್ಲೇಶ್ ಸಾಹುಕಾರ್, ಪರಮೇಶ್ ಯಾದವ್, ಅಮರೇಶ್ ಹೆಸರೂರ್, ದ್ಯಾಮಣ್ಣ ನಾಯಕ್, ಪೈದೊಡ್ಡಿ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮುದುಕಪ್ಪ, ಶಿವಪ್ಪ ಗೋಲಪಲ್ಲಿ ಸೇರಿದಂತೆ ಸಮಸ್ತ ಪೈದೊಡ್ಡಿ ಪಂಚಾಯಿತಿಯ ಗ್ರಾಮಸ್ಥರು ಮತ್ತು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಆಶೆ ಈಡೇರೋದಂದರೆ ಕರ್ನಾಟಕ ಸರ್ಕಾರದ ಬಹಳ ಮಹತ್ವದ ಯೋಜನೆಗೆ ಬೆಳಕಿನ ಯೋಜನೆ ಇರ್ತಕ್ಕಂಥ ಯೋಜನೆಯನ್ನು ಇವತ್ತಿಗೆ ನಾವು ಬಹಳ ವಿಶೇಷವಾಗಿ ಮೊದಲನೇ ಬಾರಿಗೆ ನಮ್ಮ ಪೈದೊಡ್ಡಿ ಗ್ರಾಮದ ಜನತೆಗೆ ಇದನ್ನು ಸಮರ್ಪಣೆ ಮಾಡಿದ್ದು ಒಂದೇ ತಪ್ಪಾಗುತ್ತೆ ಅಂತ ಒಂದು ಯೋಜನೆ ಇವತ್ತಿಗೆ ಸುಮಾರು ಸ್ವತಂತ್ರ ಒಂದು 73 ವರ್ಷದಲ್ಲಿ ಕೂಡ ಇವತ್ತು ಅಂತ ಒಂದು ಯೋಜನೆ ಇವತ್ತು ಈ ಭಾಗದ ಜನತೆಯ ಮನೆ ಬಾಗಿಲು ಈ ಭಾಗದ ಜನತೆಯ ಹುಕ್ಕೇರಿ ತಾಲೂಕಿನ ಯೋಧನಿಂದ ಸಹಚರರ ಮೇಲೆ ಗುಂಡಿನ ದಾಳಿ ನಡೆದಿದ್ದು 5 ಯೋಧರು ಮೃತಪಟ್ಟಿದ್ದು, ಕೆಲ ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಂತರ ತಾನು ಗುಂಡು ಹಾರಿಸಿಕೊಂಡು ಯೋಧ ಮೃತಪಟ್ಟಿದ್ದಾನೆ. ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಕಾರಣವಾಗಿತ್ತಾ? ನೋಡೋಣ ಬನ್ನಿ. ಹುಕ್ಕೇರಿ ಯೋಧನಿಂದ ಸಹಚರರ ಮೇಲೆ ಗುಂಡಿನ ದಾಳಿ, 5 ಯೋಧರ ಸಾವು, ಕೆಲ ಯೋಧರಿಗೆ ತೀವ್ರ ಗಾಯ. ತಾನು ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ ಯೋಧ ಮಾನಸಿಕ ಅಸ್ವಸ್ಥತೆ ಕಾರಣವೇ? ಪಂಜಾಬ್ನ ಅಮೃತ್ಸರ್ ಅತ್ತಾರಿ ವಾಘಾ ಗಡಿಯ ಭಾರತ ಪಾಕಿಸ್ತಾನ್ ಅಂತಾರಾಷ್ಟ್ರೀಯ ಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಖಾಸಾ ಪ್ರದೇಶದಲ್ಲಿನ ಗಡಿಯ 144ನೆಯ ಬೆಟಾಲಿಯನ್ ಶಿಬಿರದಲ್ಲಿ ಬೆಳಗಿನ ಜಾವ ಶಿಬಿರದಲ್ಲಿ ಸಹಚರ ಯೋಧರ ಮೇಲೆ ಯೋಧನೋರ್ವ ಗುಂಡಿನ ದಾಳಿ ನಡೆಸಿದ್ದ ಹಿನ್ನೆಲೆ ಈ ಶಿಬಿರದಲ್ಲಿನ 4 ಯೋಧರು ಮೃತಪಟ್ಟಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಗುಂಡಿನ ದಾಳಿ ನಡೆಸಿದ ಯೋಧನನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಳೆ ವಂಟಮೂರಿ ಗ್ರಾಮದ 33 ವರ್ಷದ ಸತ್ಯಪ್ಪ ಸಿದ್ದಪ್ಪ ಕಿಲಾರ್ಕಿ ಎನ್ನಲಾಗಿದೆ. ಈ ಘಟನೆಯನ್ನು ಮೇಲಧಿಕಾರಿಗಳು ಯೋಧನ ಕುಟುಂಬಸ್ಥರಿಗೆ ಸತ್ಯಪ್ಪ ಗುಂಡಿನ ದಾಳಿ ನಡೆಸಿ ತಾನು ಗುಂಡು ಹಾರಿಸಿಕೊಂಡು ಮೃತನಾದ ಬಗ್ಗೆ ತಿಳಿಸಿದ್ದಾಗಿ ಖಚಿತಪಟ್ಟಿದೆ. ಮಾನಸಿಕ ಅಸ್ವಸ್ಥತೆ ಪಡೆಯಿತು ಯೋಧರ ಬಲಿ. ಕಳೆದ 13 ವರ್ಷಗಳ ಹಿಂದೆ ಸತ್ಯಪ್ಪ ಬಿಎಸ್ಎಫ್ ಸೇನೆ ಸೇರಿದ್ದ. ಇತ್ತೀಚೆಗಷ್ಟೇ ಹಣಕಾಸಿನ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದ ಸತ್ಯಪ್ಪ ಕಿಲಾರಕಿ ಮಾನಸಿಕ ಅಸ್ವಸ್ಥನಾಗಿದ್ದ. ಈ ಕಾರಣಕ್ಕಾಗಿ ದುರ್ಬಲನಾಗಿದ್ದ ಸತ್ಯಪ್ಪ ಕಳೆದ 1 ತಿಂಗಳ ರಜೆಗೆಂದು ಗ್ರಾಮಕ್ಕೆ ಬಂದಿದ್ದ ಯೋಧ ಮಾನಸಿಕ ಅಸ್ವಸ್ಥತೆ ಕಂಡು ಬಂದ ಹಿನ್ನೆಲೆ ಬೆಳಗಾವಿ ಮತ್ತು ಧಾರವಾಡದ ಮಾನಸಿಕ ಆರೋಗ್ಯ ಸಂಸ್ಥೆಗೂ ಸುಮಾರು ದಿನಗಳ ಕಾಲ ಚಿಕಿತ್ಸೆಗೆ ದಾಖಲಿಸಿದ್ದರು ಎನ್ನಲಾಗಿದೆ. ನಂತರ ಪತ್ನಿ ಮತ್ತು ಮಕ್ಕಳೊಂದಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಸತ್ಯಪ್ಪನಿಗೆ ಅಧಿಕಾರಿಗಳು ಕ್ಯಾಂಪಿನಲ್ಲಿ ಕುಟುಂಬಸ್ಥರೊಂದಿಗಿರಲು ಅನುಮತಿ ನೀಡಿರಲಿಲ್ಲ. ಆದ ಕಾರಣದಿಂದಾಗಿ ಕುಟುಂಬಸ್ಥರನ್ನ ಸ್ವಗ್ರಾಮಕ್ಕೆ ಮರಳಿಸಿ ಮತ್ತೆ ಫೆಬ್ರವರಿ 1ಕ್ಕೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಎನ್ನಲಾಗಿದೆ. ಶಿಬಿರದಲ್ಲಿ ನಡೆದ ಘಟನೆಯನ್ನು ಸಂಬಂಧಿಕರಿಗೆ ಸ್ವತಃ ಬಟಾಲಿಯನ್ನಿಂದ ಮಾಹಿತಿ ಲಭ್ಯವಾಗಿದೆ. ಸರ್ಕಾರದ ಮಾಹಿತಿ ಇಂದು ಅಧಿಕೃತವಾಗಿ ತಲುಪಿದ್ದು, ಇಂದು ಸಂಜೆ ಅಥವಾ ನಾಳೆ ಬೆಳಗಿನ ಜಾವ ಯೋಧನ ಮೃತದೇಹ ಸ್ವಗ್ರಾಮಕ್ಕೆ ತಲುಪಲಿದೆ ಎನ್ನಲಾಗಿದೆ. ಯೋಧನ ತಂದೆ ಸಿದ್ದಪ್ಪ, ತಾಯಿ ರಾಣವ್ವ, ಪತ್ನಿ, 2 ಪುತ್ರಿಯರಾದ ಆರ್ಯ ಮತ್ತು ಸಾನ್ವಿ, ಓರ್ವ
ಪುತ್ರ ಸಹೋದರ ಕೆಂಪಣ್ಣ, ಸಹೋದರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ತಾಳಿಕೋಟೆ ಸಮೀಪದ ಬಂಡೆಪ್ಪನಹಳ್ಳಿ ಸರಳವಾಡಿ ಗ್ರಾಮದ ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದ್ದು, ಕಬ್ಬು ಕಡಿಯುವ ಮಿಷನ್ ತಂದ ಸಮಯದಲ್ಲಿ ಸರ್ವಿಸ್ ತಂತಿಗೆ ತಗುಲಿ ಬೆಂಕಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಒಟ್ಟು 4 ಎಕರೆ ಕಬ್ಬಿನ ಹೊಲ ಬೆಂಕಿಗಾಹುತಿಯಾಗಿದೆ ಎಂದು ಜಮೀನಿನ ಮಾಲೀಕ ಚಂದ್ರಶೇಖರ್ ಮೂಲಿಮನಿ ತಿಳಿಸಿದ್ದಾರೆ. ತಾಳಿಕೋಟೆ ಸಮೀಪದ ಬಂಡೆಪ್ಪನಹಳ್ಳಿ ಸಲವಾಡಗಿ ಗ್ರಾಮದ ಕಬ್ಬಿನ ಹೊಲಕ್ಕೆ ಆಕಸ್ಮಿಕ ಬೆಂಕಿ. ಕಬ್ಬು ಕಡಿಯುವ ಮಿಷನ್ ತಂದ ಸಮಯದಲ್ಲಿ ಸರ್ವಿಸ್ ತಂತಿಗೆ ತಗುಲಿ ಬೆಂಕಿ ಅವಘಡ ಸಂಭವಿಸಿದೆ. ಒಟ್ಟು 4 ಎಕರೆ ಕಬ್ಬಿನ ಹೊಲ ಸುಟ್ಟು ಕರಕಲಾಗಿದೆ. ಚಂದ್ರಶೇಖರ್ ಮೂಲಿಮನಿ ಹೊಲದ ರೈತ ತಿಳಿಸಿದ್ದಾರೆ. ಪ್ರಭಾವಿ ಅಧಿಕಾರಿಗಳಾದ ಪ್ರಭು ಸನ್ನಕ್ಕಿ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಶಂಕರಗೌಡ ನರ್ಸಲ್ಗಿ, ಚಂದ್ರು ಅಂಬಲೂರು, ಕೆಬಿ ಮುಲ್ಲಾ ಸರಿಯಾದ ಸಮಯಕ್ಕೆ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳವಣಿಗೆಗಾಗಿ ಹಾಗೂ ಅನೇಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಚಟುವಟಿಕೆಗಳ ಸರ್ವ ರೀತಿಯಲ್ಲಿ ಸಹಕರಿಸುವುದಾಗಿ ಶಾಸಕ ಶರಣಬಸಪ್ಪಗೌಡ ದರ್ಶನಾಪುರ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊಸ ಅಧ್ಯಕ್ಷರ ಪದಗ್ರಹಣ. ಡಾಕ್ಟರ್ ರವೀಂದ್ರ ಹೊಸ್ಮನಿ. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳವಣಿಗೆಗಾಗಿ ಹಾಗೂ ಅನೇಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಚಟುವಟಿಕೆಗಳ ಸರ್ವ ರೀತಿಯಲ್ಲಿ ಸಹಕರಿಸುವುದಾಗಿ ಶಾಸಕ ಶರಣಬಸಪ್ಪಗೌಡ ದರ್ಶನಾಪುರ್ ಹೇಳಿದ್ರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಡಾಕ್ಟರ್ ರವೀಂದ್ರ ಹೊಸ್ಮನಿ ನೇಮಕಗೊಂಡಿರುವ ಹಿನ್ನೆಲೆ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಚಟುವಟಿಕೆಗಳು ಎಂದಿನಂತೆ ಸಹಕರಿಸುವುದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಾಡಿನಾದ್ಯಂತ ಪರಿಚಯಿಸುವ ಕೆಲಸವಾಗಬೇಕಾಗಿದೆ. ತಾಲೂಕು ಸರ್ವ ಸಾಹಿತ್ಯಾಸಕ್ತರು ಜೊತೆಗೆ ಸಹಕಾರ ಸಾಹಿತ್ಯ ಕ್ಷೇತ್ರ ಮುನ್ನಡೆಸಿಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರವಿದೆ ಎಂದು ಕಿವಿ ಮಾತು ಹೇಳಿದ್ದಾರೆ. ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಆಣೆಗುಂದಿ ಹೇಳಿದ್ರು. ನೂತನ ಅಧ್ಯಕ್ಷರಿಗೆ ಧ್ವಜ ಹಸ್ತಾಂತರ ಮಾಡುವ ಮುಖಾಂತರ ಪದಗ್ರಹಣವನ್ನು ಸ್ವೀಕರಿಸಿದ ನೂತನ ಅಧ್ಯಕ್ಷರು ಡಾಕ್ಟರ್ ರವೀಂದ್ರ ಹೊಸ್ಮನಿ, ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ ಹೊಟ್ಟಿ, ಕ್ಷೇತ್ರದ ಶಾಸಕರಾದ ಶರಣಬಸಪ್ಪಗೌಡ ದರ್ಶನಾಪುರ್ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಬಳಗದವರು, ಕನ್ನಡ ಅಪ್ಪಟ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಗಮಿಸಿ ಶುಭ ಕೋರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವರು ಆಗಿನ ಕಾಲದಲ್ಲಿನೇ SC, ST, OBC, ಮಹಿಳೆ ಎಲ್ಲರನ್ನು ಒಳಗೊಂಡಂಗೆ ಇರಬೇಕು ಅಂತಕ್ಕಂಥ ಆಲೋಚನೆ ಇತ್ತಲ್ಲ, ಅದಕ್ಕೆ ನಾವು ಬಹಳ ಧನ್ಯವಾದ ಹೇಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ. ನಂತರ ದಿನಗಳಲ್ಲಿ ಎಲ್ಲರೂ ತಾಲೂಕಿನ ಹಿರಿಯರು, ಕಿರಿಯರು ಮತ್ತು ನನ್ನ ಸಹಪಾಠಿಗಳು ಬಹಳ ಒಮ್ಮತದಿಂದ ನನ್ನನ್ನು ಬೆಂಬಲಿಸುವುದರ ಮುಖಾಂತರ ಇಲ್ಲ, ನೀ ಈ ಒಂದು ಸ್ಥಾನಕ್ಕೆ ಮತ್ತೆ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿ ಅಥವಾ ನೀನು ಇದಕ್ಕನ್ನು ಕೊಟ್ಟರೆ ಒಳ್ಳೆ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿ ನೀವು ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರೂ ಅಪೇಕ್ಷೆ ಆಗಿತ್ತು. ಆ ನಿಟ್ಟಿನಲ್ಲಿ ನಾನು ಸ್ಪರ್ಧೆ ಮಾಡಿದೆ. ನಂತರದಲ್ಲಿ ಏನಾಯಿತು ಅನ್ನೋದಕ್ಕೆ ನಾವು ನೋಡ್ತೀವಿ. ಸಿದ್ದಪ್ಪ ಹೊಟ್ಟಿ ಸರ್ ಅವರು ಬಹಳ ಹೈದರಾಬಾದ್ ಸಂಸ್ಥಾನದಲ್ಲಿ ಕೆಲವು ಭಾಗ, ಮದ್ರಾಸ್ ಪ್ರಾಂತದಲ್ಲಿ ಕೆಲವು ಭಾಗ, ಮದ್ರಾಸ್ ಪ್ರಾಂತದಲ್ಲಿ ಕೆಲವು ಭಾಗ, ಕೊಡಗಿನಲ್ಲಿ ಕೊಡಗು ಒಂದು ಸಾಮ್ರಾಜ್ಯ, ಮೈಸೂರು ರಾಜ್ಯ ಒಂದು ಕೊಡತ, ಜತ್ ಒಂದು, ಸಂಡೂರು ಒಂದು, ತುರ್ಪೂರು ಸಂಸ್ಥಾನ, ಹೀಗೆ 19 ಭಾಗಗಳಲ್ಲಿ ಒಡೆದು ಹೋಗಿತ್ತು. ಇವನ್ನೆಲ್ಲ ಏಕೀಕರಣ ಮಾಡೋಕ್ಕೆ ಸಾಧ್ಯನೇ ಇದ್ದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕನ್ನಡಿಗರೆಲ್ಲ ಒಂದಾಗಬೇಕು, ಕನ್ನಡ ಸಂಸ್ಕೃತಿ ಒಂದಾಗಬೇಕು, ನಾವೆಲ್ಲರೂ ಒಂದು ಕನ್ನಡಿಗರ ಹೃದಯಗಳು ಒಂದಾಗಬೇಕಂತ ಈ ಹಿರಿಯರು ಮನಸ್ಸು ಮಾಡಿದರು. ಹೋರಾಟವನ್ನು ಪ್ರಾರಂಭಿಸಿದರು, ಜಾಗೃತಿಯನ್ನು ಪ್ರಾರಂಭಿಸಿದರು. ಅಲ್ಲಿ ಧಾರವಾಡದಲ್ಲಿ ಒಂದು ವಿದ್ಯಾವರ್ತಕ ಸಂಘವನ್ನು ಸ್ಥಾಪಿಸಿ ಗ್ರಂಥಕರ್ತರ ಸಮ್ಮೇಳನವನ್ನು ಕೂಡ ಮಾಡಿದರು. ಹೀಗೆ ಅದು ಪ್ರಾರಂಭವಾಗಿ ಬೆಂಗಳೂರಿಗೆ ಮುಟ್ಟಿತು. ಬೆಂಗಳೂರಲ್ಲಿ ಅನೇಕರು ಬೆನ್ಗಳು ಅಲ್ಲಿ ವೆಂಕಟಪ್ಪನವರು, ಬಿ ಕೃಷ್ಣಪ್ಪನವರು, ಕರ್ಪೂರು ಶ್ರೀನಿವಾಸರಾವ್ರವರು, ವಿಶ್ವೇಶ್ವರಯ್ಯನವರು, ದಿವಾನ್ ಮಿರ್ಜರವರು, ಕೃಷ್ಣರಾಜ ಒಡೆಯರು, ಮೈಸೂರಿನ ಅರಸರು ಇದಕ್ಕೆ ಮುತುವರ್ಜಿ ವಹಿಸಿ ಇವರೆಲ್ಲರೂ ಕಳಿಸಿ ರೈತರೇ ದೇಶದ ಬೆನ್ನೆಲುಬು. ಸಮಗ್ರ ಕೃಷಿ ಪದ್ಧತಿಯಿಂದ ಬೇಸಾಯ ಮಾಡುವುದರ ಜೊತೆಗೆ ಬ್ಯಾಂಕಿನ ವ್ಯವಹಾರ ಕೂಡ ರೈತರಿಗೆ ಲಾಭವಾಗುತ್ತದೆ ಎಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮ್ಯಾನೇಜರ್ ಶರಣಬಸವ ಹುನ್ನೂರ್ ಹೇಳಿದರು. ರೈತರಿಗೆ ಸಮಗ್ರ ಕೃಷಿ ಪದ್ಧತಿಯಿಂದ ಬೇಸಾಯ ಮಾಡುವುದರ ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರ ಕೂಡ
ರೈತರಿಗೆ ಲಾಭ ತರುತ್ತದೆ ಎಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮ್ಯಾನೇಜರ್ ಶರಣಬಸವ ಕೂನೂರ್ ಮಾಹಿತಿ ನೀಡಿತು. ರೈತರಿಗೆ ಬೇಸಾಯ ಎಷ್ಟು ಮುಖ್ಯವೋ ಅಷ್ಟೇ ಬ್ಯಾಂಕಿನ ವ್ಯವಹಾರಗಳು ಮುಖ್ಯ. ಬ್ಯಾಂಕ್ ಎಂದರೇನು, ಖಾತೆಗಳ ಬಗ್ಗೆ, ರೈತ ಮಹಿಳೆಯರಿಗೆ ಇನ್ಶೂರೆನ್ಸ್ಗಳ ಬಗ್ಗೆ, ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ, ಎಂಥವರಿಗೆ ಯಾವ ರೀತಿ ಬಳಕೆ ಮಾಡಬೇಕು, ಎಟಿಎಂ ಕಾರ್ಡ್ ಬಗ್ಗೆ ಮತ್ತು ಸಾಲ ಪಡೆಯಲು ಯಾರೆಲ್ಲ ಅರ್ಹ ಫಲಾನುಭವಿಗಳು ಬರ್ತಾರೆ, ಸಿವಿಲ್ ಸ್ಕೋರ್ಗಳನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಳಬೇಕೆಂದು ರೈತರಿಗೆ ಮನಮುಟ್ಟುವ ಹಾಗೆ ವಿವರಣೆ ನೀಡಿದ್ರು. ಶರಣಬಸವ ಕೂನೂರ್ ಅವರು ರೂಡ್ ಸೆಟ್ ಸಂಸ್ಥೆಯಲ್ಲಿ ನಡೆಸುತ್ತಿರುವ ತರಬೇತಿಗಳ ಬಗ್ಗೆ ವಿವರವಾಗಿ ತಿಳಿ ಹೇಳಿದ್ರು. ನಮ್ಮಲ್ಲಿ ಯಾರಾದರೂ ಸ್ವಂತ ಉದ್ಯೋಗ ಮಾಡಲು ಇಚ್ಛುಕರಿದ್ದವರು ತರಬೇತಿ ಪಡೆಯಲು ಬರಬಹುದು ಮತ್ತು ತರಬೇತಿ ಹೊಂದಿದ ನಂತರ ಲೋನ್ ವ್ಯವಸ್ಥೆ ಕೂಡ ಮಾಡುತ್ತೇವೆ ಎಂದು ವಿವರವಾಗಿ ಹೇಳಿದ್ರು. ಬಾಗಲಕೋಟೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಎಸ್ ಕಟಗೇರಿ, ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಶ್ವೇತಾ, ಶಿವಣ್ಣ, ಎಚ್ಎಸ್ ಬುಗುಟಿ ಹಾಗೂ ಎಕೆ ಬೇವೂರ್ ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದು ದಿನದ ಸಮಗ್ರ ಕೃಷಿ ಪದ್ಧತಿಯ ತರಬೇತಿಯಲ್ಲಿ ಭಾರತಿ ಶೆಟ್ಟರ್, ಜೈತೂಬಿ ಶೇಖ್, ನೀಲಾ ಗುರ್ಬಸ್ನವರ್, ಲಕ್ಷ್ಮೀ ಬಂಡರ್ಗಲ್, ರಂಜಾನ್ ಬಿ ಹಳೆ ಖತ್ವಾಲ್, ಶಿವಮ್ಮ ತುರುಗುಮುರಿ ಮತ್ತು ಶಿವಲಿಂಗಪ್ಪ ಶೆಟ್ಟರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನೀವು ಇಟ್ಟರೆ ದುಡ್ಡು ಹೋದಲ್ಲ, ಬ್ಯಾಂಕ್ ಏನು ಮಾಡುತ್ತೆ ಹೇಳಿ, ಮಾಡ್ಕೊಂಡು ಆಮೇಲೆ ಏನು ಮಾಡುತ್ತೆ, ನೀವು ಬಡ್ಡಿ ಹಾಕಿ ಉಳಿತಾಯ ಖಾತೆಗೆ ಬಡ್ಡಿ ಹಾಕಿ ಕೊಡ್ತಾರೆ, ಠೇವಣಿ ಇಟ್ಟರೆ ಬಡ್ಡಿ ಕೊಡ್ತಾರೆ, ಮತ್ತೇನು ಕೊಡ್ತಾರೆ? ಬೆಳಗಾವಿ ಧಾರವಾಡ ರೈಲ್ವೆ ಯೋಜನೆ ಬದಲಾವಣೆಗಾಗಿ ಚೆನ್ನಮ್ಮ ವೃತ್ತದಿಂದ ಕಾಡಾ ಕಚೇರಿಯವರೆಗೆ ರೈತರ ಪ್ರತಿಭಟನೆ ನಡೆಸಿ ರೈತರ ಫಲವತ್ತತೆಯ ಭೂಮಿಯ ಬದಲಾಗಿ ಪುನರ್ ಸರ್ವೆ ಮಾಡಿದ ಬಂಜರು ಭೂಮಿಯಿಂದ ಪಥ ಬದಲಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚೆನ್ನಮ್ಮ ವೃತ್ತದಿಂದ ಕಾಡಾ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಸಂಸದೆ ಮಂಗಳಾ ಅಂಗಡಿಯವರಿಗೆ ಮನವಿ ಅರ್ಪಿಸಿದರು. ಬೆಳಗಾವಿ ಧಾರವಾಡ ರೈಲ್ವೆ ಯೋಜನೆ ಬದಲಾವಣೆಗಾಗಿ ಚೆನ್ನಮ್ಮ ವೃತ್ತದಿಂದ ಕಾಡಾ ಕಚೇರಿಯವರೆಗೆ ರೈತರು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಧಾರವಾಡ ನಿಯೋಜಿತ ರೈಲ್ವೆ ಮಾರ್ಗದ ಕೆಕೆ ಕೊಪ್ಪ ದೇಸೂರ್ ಮುಖಾಂತರ ಹೋಗುವ ಹೊಸ ಮಾರ್ಗ ರೈತರ ಫಲವತ್ತತೆಯ ಭೂಮಿಯ ಬದಲಾಗಿ ಪುನರ್ ಸರ್ವೆ ಮಾಡಿದ ಬಂಜರು ಭೂಮಿಯಿಂದ ಬದಲಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚೆನ್ನಮ್ಮ ವೃತ್ತದಿಂದ ಕಾಡಾ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಸಂಸದೆ ಮಂಗಳಾ ಅಂಗಡಿಯವರಿಗೆ ಮನವಿ ಅರ್ಪಿಸಿದ್ರು. ಬೆಳಗಾವಿ ಜನರ ಬಹು ವರ್ಷಗಳ ಬೇಡಿಕೆಯಾಗಿರುವ ಧಾರವಾಡ ಬೆಳಗಾವಿ ನಿಯೋಜಿತ ಹೊಸ ರೈಲ್ವೆ ಮಾರ್ಗ ಮಾಡುತ್ತಿರುವುದು ಸ್ವಾಗತಾರ್ಹ. ಅದರ ಜೊತೆಗೆ ಬೆಳಗಾವಿ ಕೊಲ್ಹಾಪುರ ಮಾರ್ಗ ಜೋಡಿಸಬೇಕು. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಆದರೆ ರೈತರ ಫಲವತ್ತಾದ ಭೂಮಿಯನ್ನ ಕೆಕೆ ಕೊಪ್ಪದಲ್ಲಿ ಭೂಸ್ವಾಧೀನ ವಶಪಡಿಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡ ಚುನಪ್ಪ ಪೂಜಾರಿ, ರಾಘವೇಂದ್ರ, ಪ್ರಕಾಶ್ ನಾಯಕ್ ಮತ್ತು ಇನ್ನುಳಿದ ರೈತರು ಪಾಲ್ಗೊಂಡಿದ್ದರು. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಪೊಲೀಸರಿಲ್ಲ, ಅವ್ರದ್ದು ಇಲ್ಲಿ ಕಾಡಾ ಆಫೀಸ್ ಐತಿ, ಮನೆಗೆ ಹೋಗ್ಬೇಡ್ರಿ, ಕಾಡಾ ಆಫೀಸ್ಗೆ ಕರೆಸ್ತು ಅನ್ನೋದಕ್ಕಾಗಿ ಇಲ್ಲೇ ಹೊಂಟೋದು ಕಾಡಾ ಆಫೀಸ್ಗೆ ಹೋಗ್ತಾ ಇದೀವಿ. ಅಲ್ಲಿ ಕಾಡಾ ಆಫೀಸ್ಗೆ ಅವ್ರನ್ನ ಕರೆಸಬೇಕು, ನಮ್ಮ ವಿಷಯ ಒಪ್ಕೋಬೇಕು. ಒಪ್ಪಗೋದೇ ಹೋದ್ರೆ ಇವತ್ತು ನಾಳೆ ಇಲ್ಲೂ ಮಾಡ್ತು, ಅವ್ರ ಮನೆಗೂ ಮಾಡ್ತು, ಇರಪ್ಪ ಕರಡಿ ಅವ್ರ ಮನೆಗೆ ಮಾಡ್ತು. ಏನು ನಮಗೆ ಭಯ ಇಲ್ಲ, ನಾವು ಯಾರಿಗೂ ಅನ್ಸಂಗಿಲ್ಲ, ಯಾರಿಗೂ ನಾವು ತೊಡಗು ಮಾಡಿಲ್ಲ. ಭೂಮಿ ನಮ್ಮದು ಹೊಂಟೈತಿ, ಇರಪ್ಪ ಕರಾಡಿದು ಹೊಂಟಿಲ್ಲ, MP ಮೇಡಮ್ದು ಹೊಂಟಿಲ್ಲ, MLA ಹೊಂಟಿಲ್ಲ. ಭೂಮಿ ನಮ್ಮದು ಹೋಗತ್ತಿ, ನಾವು ಹೋರಾಟ ಮಾಡೋರನ್ನ. ಹಾಗೂ ಹಸಿರು ಸೇನೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಉದ್ದೇಶ ಅಂತಂದ್ರೆ ಬೇಸೂರು ಧಾರವಾಡ ಮಾರ್ಗವಾಗಿ ಹೋಗ್ತಕ್ಕಂಥ ರೈಲು ಮಾರ್ಗ. ಇದನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತೀನಿ. ಉಪಚುನಾವಣೆಯೊಳಗೆ ಶ್ರೀಮತಿ ಮಂಗಳಾ ಅಂಗಡಿಯವ್ರನ್ನ ಆರಿಸಿಕೊಟ್ಟಿದ್ದು ರೈತರ ಭೂಮಿಯನ್ನು ಕಬಳಿಸಿ ರೈತರನ್ನು ಮಣ್ಣು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಆರಿಸಿಕೊಟ್ಟಿಲ್ಲ. ಈರಣ್ಣ ಕಡಾಡಿಯವರು, ಬೆಳಗಾಂ ಜಿಲ್ಲೆಯವರು, ಇವರಿಬ್ಬರು ಸಂಸದರನ್ನು ಆರಿಸಿಕೊಟ್ಟಿರ್ತಕ್ಕಂಥದ್ದು ರೈತರ ಉದ್ಧಾರಕ್ಕಾಗಿ ವಿನಃ ರೈತರ ಗೋರಿ ಮ್ಯಾಗ ಮಣ್ಣು ಕಟ್ತಕ್ಕಂಥ ಕೆಲಸ ಅಲ್ಲ. ಒಂದು ಉದ್ದೇಶ ಅಂತಂದ್ರೆ ಬೇಸೂರು ಮತ್ತು ಧಾರವಾಡ ಮಾರ್ಗ ರೈಲು ಮಾರ್ಗ ಮೊದಲೇನು ಪ್ಲಾನಿಂಗ್ ಆಗಿತ್ತು ಆ ಉದ್ದೇಶ ಪ್ರಕಾರ ಯೋಜನೆ ಆಗಬೇಕಾಗಿತ್ತು. ಆ ಕಡೆ 1-2 ಕಿಲೋಮೀಟರ್ ಮಾರ್ಗವನ್ನು ಬದಲಾಯಿಸಿದಾದ್ರೆ ಮರುಭೂಮಿ ಪ್ರದೇಶ ಅದ, ಎತ್ತರದ ಮಾರ್ಗ ಅದ, ಅಲ್ಲಿ ಯೋಜನೆಯನ್ನು ಹಾಕ್ಕೊಳ್ಬೋದಾಗಿತ್ತು. ಆದರೆ ಸಾವಿರ ಎಕರೆ ಫಲವತ್ತಾದ ಭೂಮಿಯನ್ನು ಕಬಳಿಸುವ ಉದ್ದೇಶ, ರಾಜಕೀಯ ದುರುದ್ದೇಶ ಇಟ್ಕೊಂಡು ಶ್ರೀಮತಿ ಮಂಗಳಾ ಅಂಗಡಿಯವರು ಹಾಕ್ಕೊಂಡಿರ್ತಕ್ಕಂಥ ಯೋಜನೆ ತಪ್ಪದ. ಇದೇ ರೀತಿಯಾಗಿ ಮುಂದುವರೆದಿದ್ದಾದ್ರೆ ಸಾವಿರಾರು ಎಕರೆ ರೈತರ ಭೂಮಿಯನ್ನು ನಾಶ ಮಾಡ್ತಕ್ಕಂಥ ಉದ್ದೇಶ ಇವ್ರದ್ದು ಆಗಬಾರ್ದು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಇನ್ನೂ ಹಲವಷ್ಟು ಸಮಯದ ನಿಗದಿಯೊಳಗೆ ವಿಚಾರ ಮಾಡಿಕೊಂಡು ಇವತ್ತೇನು ಯೋಜನೆ ಹಾಕ್ಕೊಂಡಿರಲ್ಲ ಈ ಯೋಜನೆಯನ್ನು ಹಿಂದೆ ತಕ್ಕೋಬೇಕು. ಅಕಸ್ಮಾತಾಗಿ ಈರಣ್ಣ ಕಡಾಡಿ ಅವರು ಸಂಸದೆ ಆಗಿರ್ತಕ್ಕಂಥ ಮಂಗಳಾ ಅಂಗಡಿಯವರು ಈ ಯೋಜನೆಯನ್ನು ಹಿಂದೆ ತಕ್ಕೊಳ್ಳದೇ ಇದ್ರೆ 30 ಜಿಲ್ಲೆಯ ರೈತ ಸಂಘಟನೆ ಒಕ್ಕಟ್ಟಾಗಿ ರಾಜ್ಯ ಘಟಕದೊಳಗೆ ನಿರ್ಮಾಣ ಏನು ಯೋಜನೆ ಆಗ್ತದಲ್ಲ ಅದರ ಪ್ರಕಾರವಾಗಿ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರಸಮೇಳ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಹಾಗೂ ಹಿರಿಯ ನಾಗರಿಕರ ಸಚಿವರಾದ ಹಾಲಪ್ಪ ಆಚಾರ್ ಅವರು ಉದ್ಘಾಟಿಸಿದರು.
ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸರಸಮೇಳ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಹಾಗೂ ಹಿರಿಯ ನಾಗರಿಕರ ಸಚಿವರಾದ ಹಾಲಪ್ಪ ಆಚಾರ್ ಅವರು ಸರಸಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸೇರಿದಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಗಳಕೋಡ್ ಪಟ್ಟಣದಲ್ಲಿ ಈ ಹಿಂದೆ ಪುರಸಭೆ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ಅನೇಕ ಜಲಕುಂಭಗಳು ಹಳ್ಳ ಹಿಡಿದಿವೆ. ಕಾರಣ ಜಲಕುಂಭಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಸಿಮೆಂಟ್, ಪೈಪ್ ಹಾಗೂ ನಳ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ನಿರ್ಮಾಣವಾದ ಕೆಲವೇ ದಿನಗಳಲ್ಲಿ ನೀರಿನ ಟ್ಯಾಂಕ್ ಸೋರಿಕೆ, ಪೈಪ್ ಡ್ಯಾಮೇಜ್ ಆಗಿರುವುದು ಅಲ್ಲದೆ ಜಲಕುಂಭಗಳಿಗೆ ಅಳವಡಿಸಲಾಗಿರುವ ನಳ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಜೀವ ಜಲವಾಗಿರುವ ಕುಡಿಯುವ ನೀರು ಸಾಕಷ್ಟು ಪ್ರಮಾಣದಲ್ಲಿ ಸೋರಿಕೆಯಾಗಿ ಕುಡಿಯುವ ನೀರು ಅನಾವಶ್ಯಕವಾಗಿ ಚರಂಡಿ ಪಾಲಾಗುತ್ತಿದೆ. ಮುಗಳಖೋಡ ಪಟ್ಟಣದಲ್ಲಿ ಈ ಹಿಂದೆ ಪುರಸಭೆ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ಅನೇಕ ಜಲಕುಂಭಗಳು ಹಳ್ಳ ಹಿಡಿದಿವೆ. ಇನ್ನು ಪಟ್ಟಣದಲ್ಲಿ ಅನೇಕ ಜಲಕುಂಭಗಳು ನೀರಿಲ್ಲದೆ ಬನಗುಡುತ್ತಿವೆ. ಅಲ್ಲದೆ ಈ ಜಲಕುಂಭಗಳ ಬೋರ್ವೆಲ್ಗಳಿಗೆ ವಿದ್ಯುತ್ ಸಂಪರ್ಕ ಅನಧಿಕೃತವಾಗಿದ್ದು, ಪಟ್ಟಣದ ಹಲವಾರು ಕಡೆಗಳಲ್ಲಿ ಹುಕ್ ಹಾಕಿದ್ದು, ಹಲವಾರು ಕಡೆಗಳಲ್ಲಿ ವೈರ್ಗಳು ನೇತಾಡುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಬೋರ್ವೆಲ್ಗಳ ಜೊತೆ ಜಲಕುಂಭಗಳ ಜೊತೆ ನಿರ್ಮಾಣ ಮಾಡಿರುವ ಗುತ್ತಿಗೆದಾರರು ವಿದ್ಯುತ್ ಇಲಾಖೆಯಿಂದ ಸಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಳ್ಳಲಾರದೆ ಬೋರ್ವೆಲ್ಗಳಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ನೀಡಿರುವುದರಿಂದ ವಿದ್ಯುತ್ ವೈರ್ಗಳು ಪಟ್ಟಣದ ಅನೇಕ ಕಡೆಗಳಲ್ಲಿ ನೇತಾಡುತ್ತಿವೆ. ಅದೇ ರೀತಿ ಈಗಲೂ ಕೂಡ ಪಟ್ಟಣದ 23 ವಾರ್ಡ್ಗಳಲ್ಲಿ ಜಲಕುಂಭಗಳು ನಿರ್ಮಾಣವಾಗುತ್ತಿವೆ. ಅದೇ ಕಳಪೆ ಗುಣಮಟ್ಟವನ್ನೇ ಈಗಲೂ ಸಹ ನಡೆಸಲಾಗುತ್ತಿರುವುದು ಕಂಡುಬರುತ್ತಿದೆ. ಅದರಂತೆ ವಾರ್ಡ್ ಸಂಖ್ಯೆ 5ರಲ್ಲಿ ರಾತ್ರೋರಾತ್ರಿ ಜಲಕುಂಭ ನಿರ್ಮಾಣ ಮಾಡಿದ್ದಾರೆ. ಆದರೆ ಬೆಳಿಗ್ಗೆ ಆ ಜಾಗದ ಮಾಲೀಕರು ಬಂದು ನಮಗೆ ತಿಳಿಸದೆ ನಮ್ಮ ಜಾಗದಲ್ಲಿ ಜಲಕುಂಭ ನಿರ್ಮಾಣ ಮಾಡಿದ್ದಾರೆಂದು ನಿರ್ಮಾಣ ಮಾಡಿದ ಜಲಕುಂಭದ ಕಟ್ಟೆಯನ್ನ ಕೆಡವಿದ್ದಾರೆ. ಈ ಎಲ್ಲಾ ಗೊಂದಲಗಳ ನಡುವೆ ಕಳಪೆ ಮಟ್ಟದಲ್ಲಿ ನಡೆಯುತ್ತಿರುವ ಈ ಜಲಕುಂಭ ಕಾಮಗಾರಿಯ ಬಗ್ಗೆ ಸರಿಯಾದ ಮೇಲ್ವಿಚಾರಣೆ ನಡೆಸಿ ಸಂಬಂಧಪಟ್ಟ ಪುರಸಭೆಯ ಕಿರಿಯ ಸಹಾಯಕ ಅಭಿಯಂತರ ತಿರುಪತಿ ಅವರು ಕಾಳಜಿ ವಹಿಸಬೇಕೆಂಬುದು ಸಾರ್ವಜನಿಕರ ಕಳಕಳಿಯಾಗಿದೆ. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.